ಉಡುಪಿ ಕೊಡವೂರಿನಲ್ಲಿ ತನ್ನ ಕಾರಣಿಕ ಮೆರೆಯುತ್ತಿರುವ ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ಗುರು ನಿತ್ಯಾನಂದರ ಮಂದಿರದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಮಂದಿರದ ಅಧ್ಯಕ್ಷರಾದ ಕೊಡವೂರು ದಿವಾಕರ ಶೆಟ್ಟಿಯವರ ಮಾತೃಶ್ರೀ ಹಾಗೂ ದಿವಾಕರ ಶೆಟ್ಟಿಯವರು ಕಾರ್ಕಳದಲ್ಲಿ ಪ್ರಸಾರ ಆರಂಭಿಸುತ್ತಿರುವ ಅಬ್ಬಕ್ಕ ಟಿವಿಗೆ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಎಂಕಲ್ನ ಬಾಲದ ಚಲನ ಚಲನ ಕಾರ್ಕಳ പോകുന്നുണ്ട്. പിന്നെ ಮಾತೆಲ್ಲ ಈ ಚಲನ ತೂವೋಡು ಬಾಲ ಎಡ್ಡವಳು ಎಡ್ಡ ಮಂತ ನಡ್ಪೋಡು ಬಾಬಾರಿನ ಆಶೀರ್ವಾದಗಳು. 13 ವರ್ಷದಿಂದ ಅಬ್ಬಕ್ಕ ಟಿ ವಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಉಂಟು. ಎಲ್ಲ ಧಾರ್ಮಿಕ ಸಾಮಾಜಿಕ ಎಲ್ಲ ವಿಧದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಉಂಟು. ಹಾಗೆ ಇದು ಈಗ ಕಾಸರಗೋಡು, ಉಳ್ಳಾಳ, ಮಂಗಳೂರು ಪ್ರಚಾರ ನಡೀತಾ ಉಂಟು. ಹಾಗೆ ಇನ್ನು ಕಾರ್ಕಳದಲ್ಲಿ ಆಗ್ತಾ ಉಂಟು. ಹಾಗೆ ಆದಷ್ಟು ಬೇಗ ಉಡುಪಿಯಲ್ಲಿ ಸಹ ಆಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಆ ಬಳಿಕ ಮಾತನಾಡಿದ ಅವರು, ಕಾಂಜಂಗಾಡ್ನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಜನವರಿ 14ರಂದು ಉದ್ಘಾಟನೆ ನೆರವೇರಲಿದೆ ಎಂದು ಈ ಸಂದರ್ಭ ತಿಳಿಸಿದರು. ಕಾಡಿನ ಕ್ಷೇತ್ರದ ಅಧ್ಯಕ್ಷರಾಗಿ ಮತ್ತೆ ದಿವಾಕರಣ್ಣ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್? ಕಾಂಜನಗಾಡಿನಲ್ಲಿ ಈಗ ತಾನೇ ಒಂದು 8 ತಿಂಗಳ ಮೊದಲು ನಮ್ಮ ಪಾಲಿಟೆಕ್ನಿಕ್ ಒಂದು 60 ವರ್ಷ ಮುಂದಿನ ಪಾಲಿಟೆಕ್ನಿಕನ್ನು ಎಲ್ಲ ಈಗಿನ ಸೌಕರ್ಯ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದ್ದೇವೆ, ಒಂದು 5 ಕೋಟಿ ಖರ್ಚು ಮಾಡಿ. ಹಾಗೆ ಇನ್ನು ನಮ್ಮ ಆಶ್ರಮ, ಗುರುವನ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್, ಇಂಗ್ಲೀಷ್ ಮೀಡಿಯಂ ಸ್ಕೂಲು ಇದನ್ನು ಒಂದು ದೊಡ್ಡ ಬಜೆಟ್ ಇಟ್ಕೊಂಡಿದ್ದೇವೆ. ಒಂದು 10 ಕೋಟಿಯದೊಂದು ಬಜೆಟಲ್ಲಿ ಅದನ್ನು ಈಗ ನೆಕ್ಸ್ಟ್ ಇನ್ನು 1 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆವಾಗ ಲಾಸ್ಟ್ ಟೈಮ್ ಗುರುವನ ಇನಾಗ್ರೇಷನ್ ಟೈಮಲ್ಲಿ ನಿಮ್ಮ ಟಿ ವಿ ತುಂಬ ನಮಗೆ ಸಹಕಾರ ಮಾಡಿದೆ, ಎಲ್ಲ ಕಡೆ ಪ್ರಚಾರವನ್ನು ಕೊಟ್ಟಿದ್ದೀರಿ. ಹಾಗೆ ಇನ್ನೂ ಸಹ ನಿರಂತರ ನಿತ್ಯಾನಂದ ಸ್ವಾಮಿಯ ಸೇವೆ ನಿಮಗೆ ಮಾಡುವಂಥ ಆಗಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ಜನವರಿ 14ಕ್ಕೆ ಕಾರ್ಯಕ್ರಮ ಇದೆಯಾ? ಜನವರಿ 14ಕ್ಕೆ ನಮ್ಮದು ಒಂದು ನಿತ್ಯಾನಂದ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕುಂಟು ಕಾಲೇಜ್ ಕ್ಯಾಂಪಸ್ಸಲ್ಲಿ. ನಮ್ಮದೊಂದು 50 ಎಕರೆದು ಕ್ಯಾಂಪಸ್ ಅದು. ಅದರಲ್ಲಿ ಈಗ ನಾವು ಹೊಸ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮಣಿಪಾಲದಲ್ಲಿ ರಿಟೈರ್ಡ್ ಆದ MIT ರಿಟೈರ್ಡ್ ಆದ ಎಲ್ಲ ಡೈರೆಕ್ಟರ್ ಅವರನ್ನು ಸಂಪರ್ಕಿಸಿದ್ದೇವೆ. ಅವರು ಎಲ್ಲ ಬಂದು ಒಂದು ಫ್ರೀ ಸೇವೆ ಮಾಡ್ತಾ ಅಂತ ನಮಗೆ ಒಪ್ಪಿಕೊಂಡಿದ್ದಾರೆ. ಹಾಗೆ ಆದಷ್ಟು ಬೇಗ ಅದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಗುರುಗಳದ್ದು ಏನಾದರೂ ಸಾಕ್ಷ್ಯ ಚಿತ್ರ ಆಗ್ತಾ ಇದೆಯಾ? ಗುರುಗಳ ಸಾಕ್ಷ್ಯ ಚಿತ್ರವನ್ನು ನಾನು ಈಗ ಚಿತ್ರವನ್ನು ಮಾಡಲಿಕ್ಕೆ ನಾವೊಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅದು ವಿದಿನ್ ಒಂದು 3 ಮಂತ್ಸಲ್ಲಿ ಅದು ದೊಡ್ಡ ಮಟ್ಟಿನ ಎಲ್ಲ ಲ್ಯಾಂಗ್ವೇಜಲ್ಲಿ ಸಹ ಅದನ್ನು ಮಾಡಬೇಕಂತ ಸಂಕಲ್ಪ ಮಾಡಿದ್ದೇವೆ. ಇಷ್ಟವರೆಗೆ ನಾವು ಗುರುವಿನ ಯಾವ ಸಂಕಲ್ಪ ಮಾಡಿ ಅದೆಲ್ಲ ಅವರು ನೆರವೇರಿಸಿದ್ದಾರೆ. ಇದು ಸಹ ಖಂಡಿತ ಒಂದು 3 ತಿಂಗಳೊಳಗೆ ಆಗ್ಬೋದಂತ ಭಾವಿಸ್ತೇನೆ.